ಎಲ್ರು ಹೇಗಿದ್ದೀರಾ? ಯಾರಿಗೆಲ್ಲ ಚಳಿ ಜ್ವರ ಬಂದು ಬಾಯಿ ಕೆಟ್ಟಿರುತ್ತೆ ನೋಡಿ, ಅಂಥವ್ರಿಗೆ ಈ ಈರುಳ್ಳಿ ಗೊಡ್ಗರ ಅನ್ನೋದು ತುಂಬಾನೇ ರುಚಿಯನ್ನು ಕೊಡುತ್ತೆ. ಖಂಡಿತ ಹೇಳ್ತೀನಿ. ಯಾರಿಗೆಲ್ಲ ಜ್ವರ ಬಂದಿರುತ್ತೆ, ಬಾಯಿ ಕೆಟ್ಟಿರುತ್ತೆ ಅಂಥವ್ರು ಈ ತರ ಒಂದು ಈರುಳ್ಳಿ ಕಾರಣ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೆ ರುಚಿಯಾಗೂ ಇರುತ್ತೆ, ತಿನ್ಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಹಾಗೆ ಜ್ವರ ಕೂಡ ಕಮ್ಮಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಈರುಳ್ಳಿ ಗೊಡ್ಗಾರ. ಬನ್ನಿ ಈಗ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ನೋಡಿ ಇಲ್ಲಿ ನಾನು ದಪ್ಪದೊಂದು 2 ಈರುಳ್ಳಿನ ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತೀನಿ. ಹುಣಸೆ ಹಣ್ಣು ಚೆನ್ನಾಗಿದ್ರೆ ನೀವು ಡೈರೆಕ್ಟ್ ಆಗಿ ಹುಣಸೆ ಹಣ್ಣನ್ನ ತೊಳೆದ್ಬಿಟ್ಟು ಹಾಕ್ಕೋಬಹುದು. ಸಣ್ಣ ನಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಂಬಾರ್ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು, ತುಂಬಾ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ರೆ ಈರುಳ್ಳಿ ಖಾರ ರೆಡಿ ಆಗುತ್ತೆ. ಇದು ತುಂಬಾ ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಮಸ್ತಾಗಿರುತ್ತೆ. ಇದಕ್ಕೆ ಮೇನ್ ಬಂದು ಒಗ್ಗರಣೆ. ಒಗ್ಗರಣೆಗೆ ಸ್ವಲ್ಪ ಆಯಿಲ್‌ನ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಒಂದು 3, 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಮತ್ತೆ ಜೀರಿಗೆನೂ ಕೂಡ ಹೆಚ್ಚಿಗೆ ಹಾಕ್ಕೋಬೇಕು. ಆಗ್ಲೇ ಇದು ಚಟ್ನಿ ಅನ್ನೋದು ಟೇಸ್ಟನ್ನ ಕೊಡುತ್ತೆ. ನಾವು ಚಿಕ್ಕವರಿದ್ದಾಗ ನಮಗೆ ಜ್ವರ ಏನಾದ್ರು ಬಂದ್ರೆ, ನಮಗಾಗ್ಲಿ ನಮ್ಮ ಮನೇಲಿ ಯಾರಿಗೆ ಜ್ವರ ಬಂದ್ರು ಮೊದಲು ಮಾಡ್ತಿದ್ದ ಅಮ್ಮ ಇದೇ ಚಟ್ನಿನೇ. ಈ ತರ ಒಂದು ಚಟ್ನಿನ ಹೊರಳಲ್ಲಿ ರುಬ್ಬಿಟ್ಟು, ಹೊರಳಲ್ಲಿ ರುಬ್ಬಿ ಮಾಡಿದ್ರೆ ಇನ್ನೂ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಮಾಡಿ ಊಟ ಮಾಡಿಸಿ ಮಲಗಿಸ್ಬಿಡೋರು. ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ನುಂಗ್ಸೋರು. ನುಂಗಿಸ್ಬಿಟ್ಟು ಮಲಗಿಸ್ಬಿಡೋರು. ಮಲಗ್ಕೊಂಡು ಎದ್ದಷ್ಟರೊಳಗೆ ನಮಗೆ ಈ ಜ್ವರ ಅನ್ನೋದೇ ಹೊರ್ಟೋಗಿರೋದು. ತುಂಬಾನೇ ರುಚಿಯಾಗಿರುತ್ತೆ ಚಟ್ನಿ. ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ಈ ತರ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಟ್ರೆ ನಿಮಗೆ ಚಟ್ನಿ ರೆಡಿ ಆಗುತ್ತೆ. 10 ನಿಮಿಷದಲ್ಲಿ ನಿಮಗೆ ಇದು ರೆಡಿ ಆಗುತ್ತೆ. ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಟ್ರೆ ಈರುಳ್ಳಿ ಗೊಡ್ಗಾರ ಅಥವಾ ಈರುಳ್ಳಿ ಚಟ್ನಿ ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗೆ ಇದಕ್ಕೆ ತೆಳ್ಳಗೆ ಮುದ್ದೆ ಮಾಡ್ಕೋಬೇಕಾಗತ್ತೆ. ನೋಡಿ ಅದಕ್ಕೆ 2 ಮುದ್ದೆಗಾಗುವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಸಾಫ್ಟ್‌ನೆಸ್ ಬರುತ್ತೆ, ಹಾಗೆ ಗಂಟು ಕಟ್ಟಲ್ಲ. ತುಪ್ಪದ ಬದಲು ನೀವು ಆಯಿಲ್ ಆದ್ರೂ ಹಾಕ್ಕೋಬಹುದು. ಬೇಕಾದ್ರೆ ಒಂದು ಪಿಂಚ್ ಆಫ್ ಸಾಲ್ಟ್ ಕೂಡ ಹಾಕ್ಕೊಂಡು, ಅದಕ್ಕೆ ನೀರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮುದ್ದೆನ ಮಾಡ್ಕೋಬಹುದು. ಕೆಲವರಿಗೆ ಮುದ್ದೆ ಮಾಡ್ಲಿಕ್ಕೂ ಬರಲ್ಲ, ಅಂಥವ್ರಿಗೋಸ್ಕರ ಈ ಮುದ್ದೆ ರೆಸಿಪಿ. ಹಸಿಟ್ಟು ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ತಿರುವ್ಕೋಬೇಕಾಗತ್ತೆ. ಗಂಟಿಲ್ದಿರೋ ಹಾಗೆ ತಿರುವ್ಕೊಂಡು ನೀಟಾಗಿ ತಿರುವ್ಕೊಂಡ ನಂತರ ನಾವು ಇದನ್ನ ಮತ್ತೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ನಿಮಗೆ ಟೋಟಲ್ ಒಂದು 10 ನಿಮಿಷದಲ್ಲಿ ನಿಮಗೆ ಮುದ್ದೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಮೇಲಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಒಂದು 5 ನಿಮಿಷ. ನೀವು ಲೋ ಫ್ಲೇಮಲ್ಲಾದರೂ ಇಟ್ಕೋಬೋದು, ಅಥವಾ ಸ್ಟವ್ ಆಫ್ ಮಾಡಿಬಿಟ್ಟು ಕೂಡ ಅದ್ರ ಮೇಲೆ ಭಾರವಾಗಿರೋದೇನಾದರೂ ಇಟ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಟರು ಕೂಡ ಬೇಗನೆ ಅದು ಬೆಂದ್ಕೊಂಡ್ಬಿಡುತ್ತೆ. ನೋಡಿ ಈಗ ಮುದ್ದೆ ರೆಡಿ ಆಗಿದೆ. ಮುದ್ದೆ ತೊಳಸ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಮುದ್ದೆ ಮಾಡಕ್ ಬರಲ್ಲ ಅಂಥವ್ರಿಗೋಸ್ಕರ ಈ ಮುದ್ದೆ ರೆಸಿಪಿ ಹಾಕ್ತಾ ಇರೋದು. ನಾವು ಚಿಕ್ಕವರಿದ್ದಾಗ ಅಮ್ಮ ಯಾವಾಗಲೂ ಇದನ್ನೇ ಮಾಡೋರು ಚಟ್ನಿನ. ಆಗ ತಿನ್ಲಿಕ್ಕೆ ನಾವು ತುಂಬಾನೇ ಹಠ ಮಾಡ್ತಿದ್ದೆ ನಾನು. ಬಟ್ ಈಗ ಅದೇ ಅಭ್ಯಾಸ ಆಗಿದೆ. ಇದನ್ನ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಮೇಯ್ನ್ ಬಾಯಿ ಕೆಟ್ಟಿರುತ್ತಲ್ಲ, ಅಂಥ ಟೈಮಲ್ಲಿ ಈ ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈಗಂತೂ ಎಲ್ಲಾ ಕಡೆ ಚಳಿ, ಜ್ವರ, ನೆಗಡಿ, ಕೆಮ್ಮು ಶುರುವಚ್ಕೊಂಬಿಟ್ಟಿದೆ. ಸೊ ಈ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೂ ರುಚಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ನೋಡಿ ಈಗ ಮುದ್ದೆ ರೆಡಿ ಆಗಿದೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋಣ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದು ಬರೀ ಮುದ್ದೆಗೆ ಅಲ್ಲ, ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ತುಂಬಾನೇ ರುಚಿಯನ್ನು ಕೊಡುತ್ತೆ. ಹಾಕೋದು 3 ಇಂಗ್ರೀಡಿಯೆಂಟ್ಸ್ ಆದರೂ ಕೂಡ ಟೇಸ್ಟ್ ಅನ್ನೋದು ಮಸ್ತಾಗಿರುತ್ತೆ. ಮೇನ್ ಬಂದು ಒಗ್ಗರಣೆ. ಸ್ವಲ್ಪ ಆಯಿಲ್ನ ಹೆಚ್ಚಿಗೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವನ್ನ ಹೆಚ್ಚಿಗೆ ಹಾಕ್ಕೊಂಡ್ರೆ ತುಂಬಾನೇ